ಎಸ್ ಎಂ ಕೃಷ್ಣ ಮತ್ತೊಂದು ಅವಧಿಯ ಅಧಿಕಾರದ ಎಣಿಕೆಯಲ್ಲಿದ್ದಾಗಲೇ ಎಲ್ಲವೂ ತಳಕೆಳಗಾಗಿ ಹೋಗಿತ್ತು. ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣರ ಸರ್ಕಾರ ಪತನವಾಗುವುದರ ಜೊತೆ ಅವರ ಕನಸು ಕೂಡ ಅಪೂರ್ಣವಾಗಿತ್ತು. ಅವರ ಬೆಂಗಳೂರಿನ ಅಭಿವೃದ್ಧಿಯ ಕನಸು ಸ್ತಬ್ಧವಾಗಿತ್ತು. 1999ರಿಂದ 2004ರ ಬೆಂಗಳೂರಿನ ಪಾಲಿಗೆ ಗೋಲ್ಡನ್ ಪೀರಿಯಡ್. ಆದ್ರೆ ಅದೇ 5 ವರ್ಷಗಳು ಕರ್ನಾಟಕದ ರೈತರ ಪಾಲಿಗೆ ನರಕ ಸದೃಶ ವರ್ಷವೂ ಹೌದು. ಎಸ್ ಎಂ ಕೃಷ್ಣರ ಅವಧಿಯಲ್ಲಿ ಕರ್ನಾಟಕ ಭೀಕರ ಬರಕ್ಕೆ ತುತ್ತಾಗಿತ್ತು. ಕ್ಷಾಮದಿಂದ ರೈತರು ತತ್ತರಿಸಿ ಹೋಗಿದ್ದರು. ಕೃಷ್ಣರ ಪಾಲಿಗೆ ಅಭಿವೃದ್ಧಿ ಎಂದರೆ ಕೇವಲ ಬೆಂಗಳೂರು ಮಾತ್ರ ಅನ್ನುವ ಆರೋಪಗಳು ಮೇಲಿಂದ ಮೇಲೆ ಕೇಳಿ ಬಂದವು. ಆದ್ರೆ ಎಸ್ ಎಂ ಕೃಷ್ಣ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಚುನಾವಣೆಗೆ ಹೊರಟು ಬಿಟ್ಟರು. ಚುನಾವಣೆಯಲ್ಲಿ ಮತ್ತೊಂದು ಬಾರಿ ಆಯ್ಕೆಯಾಗುತ್ತೇನೆ ಎನ್ನುವ ಭರವಸೆ ಎಸ್ ಎಂ ಕೃಷ್ಣರದ್ದಾಗಿತ್ತು. ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ತನ್ನ ಸಂಸತ್ನಲ್ಲಿ ಮಾತನಾಡುವ ರಾಜ್ಯವನ್ನ ಮುನ್ನಡೆಸಿದ್ದ ಕೃಷ್ಣ ಮತ್ತೊಮ್ಮೆ ಅಧಿಕಾರಕ್ಕೇರುತ್ತಾರೆ ಎಂದು ಇಡೀ ರಾಜ್ಯವೇ ನಂಬಿ ಕೂತಿತ್ತು. ಆದ್ರೆ ಅಂತಿಮವಾಗಿ ನಡೆದಿದ್ದೇ ಬೇರೆ. ಎಸ್ ಎಂ ಕೃಷ್ಣ ಅಧಿಕಾರದಿಂದ ಕೆಳಗಿಳಿಯಬೇಕಾಯಿತು. ಪೂರ್ಣ ಬಹುಮತವಿಲ್ಲದೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿತ್ತು. ನಿಜ ಹೇಳಬೇಕು ಅಂದ್ರೆ ಎಸ್ ಎಂ ಕೃಷ್ಣ ಅಧಿಕಾರದಿಂದ ಕೆಳಗಿಳಿದ ಮರುಕ್ಷಣವೇ ಅವರ ಬೆಂಗಳೂರಿನ ಕನಸು ಸ್ತಬ್ಧವಾಗಿತ್ತು. ಅಧಿಕಾರದ ಮೊದಲ ಅವಧಿಯಲ್ಲಿ ಬೆಂಗಳೂರಿನ ಮೊದಲ ಹಂತದ ಅಗತ್ಯತೆಗಳು ಪೂರೈಸಿ ನಂತರ 2ನೇ ಬಾರಿಗೆ ದೊರೆಯುವ ಅಧಿಕಾರದಿಂದ ಬೆಂಗಳೂರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಎನ್ನುವುದು ಎಸ್ ಎಂ ಕೃಷ್ಣ ಅವರ ಮಾಸ್ಟರ್ ಪ್ಲಾನ್ ಆಗಿತ್ತು. ಆದರೆ ರೈತರ ಆಕ್ರೋಶ, ಬರ ಹಾಗೂ ಕ್ಷಾಮದಂತಹ ಭೀಕರ ಕಾರಣಗಳ ನಡುವೆ ಎಸ್ ಎಂ ಕೃಷ್ಣ ಸೋತು ಶರಣಾಗಿ ಹೋಗಿದ್ರು. ಬೆಂಗಳೂರಿನಲ್ಲಿ ನೆಲೆ ನಿಂತಿದ್ದ ಐಟಿ ಕಂಪನಿಗಳಿಗೆ ಅಗತ್ಯವಾದ ಮೂಲ ಸೌಕರ್ಯಗಳು ಹೇಗಿರಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕು ಎನ್ನುವ ನಿಖರವಾದ ದೂರದೃಷ್ಟಿ ಎಸ್ ಎಂ ಕೃಷ್ಣರಿಗೆ ಸ್ಪಷ್ಟವಾಗಿತ್ತು. ಈ ಎಲ್ಲದರ ಆಧಾರದಿಂದಲೇ ಎಸ್ ಎಂ ಕೃಷ್ಣ ತಮ್ಮ ಅವಧಿಯಲ್ಲಿ ಬೆಂಗಳೂರನ್ನ ತಾವು ಸ್ವತಃ ಕಂಡಿದ್ದ ತಮ್ಮ ರಾಜಕೀಯ ಗುರು ಲೀ ಕ್ವಾನ್ ಯು ನಿರ್ಮಿಸಿದ್ದ ಸಿಂಗ್ಪುರ್ನಂತೆ ನಿರ್ಮಿಸುತ್ತೇನೆ ಎಂದಿತ್ತು. ಬೆಂಗಳೂರನ್ನ ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದ ಎಸ್ ಎಂ ಕೃಷ್ಣ ಕರ್ನಾಟಕ ಕಂಡ ಓರ್ವ ಸಮರ್ಥ ಮುಖ್ಯಮಂತ್ರಿ. ಎಸ್ ಎಂ ಕೃಷ್ಣ ಅವರ ಆಡಳಿತ ವೈಖರಿ ಯಾವತ್ತಿಗೂ ಕರ್ನಾಟಕದ ಪಾಲಿಗೆ ಮಾದರಿ.